ನಿಯೋಜನೆ ಮಾಡಲಿಕ್ಕೆ ಬಿಬಿಎಂಪಿ ಮುಂದಾಗಿದೆ. ಮತ್ತು ಒಂದ್ ಕಡೆ ಧಾರ್ಮಿಕ ಕೇಂದ್ರಗಳು ಓಪನ್ ಆಗ್ತಾವಾ ಅನ್ನುವಂತ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಕೊಟ್ಟಿದೆ ಸರ್ಕಾರ. ನಿನ್ನೆ ಮುಖ್ಯಮಂತ್ರಿಗಳು ಅದನ್ನ ಘೋಷಣೆ ಮಾಡಿದ್ರು. ನಾಳೆಯಿಂದ ದೇವರ ದರ್ಶನಕ್ಕೆ ಅನುಮತಿಯನ್ನ ನೀಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ದೇಗುಲಗಳಲ್ಲಿ ಸ್ವಚ್ಛತಾ ಕಾರ್ಯ ಶುರುವಾಗ್ತಾ ಇರುವಂತದ್ದು. ಇಷ್ಟು ದಿನ ಓಪನ್ ಇರ್ಲಿಲ್ವಾ? ದೇವಾಲಯಗಳು ಓಪನ್ ಇದ್ವು, ಆದ್ರೆ ಅಲ್ಲಿರುವಂತ ಪೂಜಾರಿಗಳು, ಅರ್ಚಕರು ಅವ್ರು ಮಾತ್ರ ಪೂಜೆ ಮಾಡಲಿಕ್ಕೆ ಅವಕಾಶ ಇತ್ತು. ಭಕ್ತಾದಿಗಳಿಗೆ ಅವಕಾಶ ಇರಲಿಲ್ಲ ದರ್ಶನವನ್ನ ಪಡಿಲಿಕ್ಕೆ. ಈಗ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಹೀಗಾಗಿ ಎಲ್ಲ ಕ್ಲೀನಿಂಗು, ಸ್ಯಾನಿಟೈಸಿಂಗು ಎಲ್ಲ ನಡೀತಾ ಇದೆ ದೇವಸ್ಥಾನಗಳಲ್ಲಿ. ಬೆಂಗಳೂರಿನ ಬನಶಂಕರಿ ದೇಗುಲದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿಮಗೆ ವಿಜುವಲ್ಸ್ಗಳಲ್ಲೂ ಕೂಡ ತೋರಿಸ್ತಾ ಇದೀವಿ. ಬನಶಂಕರಿ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇರುವಂತದ್ದು. ದೇಗುಲ ಪ್ರಾಂಗಣ ಸ್ವಚ್ಛಗೊಳಿಸ್ತಾ ಇದ್ದಾರೆ ಸಿಬ್ಬಂದಿ. ಮುಖ್ಯ ದೇಗುಲದ ಹೊರಭಾಗದಲ್ಲಿ ಕ್ಲೀನಿಂಗ್ ಅನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಬನಶಂಕರಿ ಬೆಂಗಳೂರಿನಲ್ಲಿ ಒನ್ ಆಫ್ ದಿ ದೊಡ್ಡ ದೇವಸ್ಥಾನಗಳ ಪೈಕಿ ಅದು ಕೂಡ ಒಂದಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಈಗ ಸಿಬ್ಬಂದಿಗಳು ಯಾವ ರೀತಿಯಾಗಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ನಾಳೆಯಿಂದ ಆಲ್ಮೋಸ್ಟ್ ರಾಜ್ಯ 95% ಅಷ್ಟು ಅನ್ಲಾಕ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಕೂಡ ಪರ್ಮಿಷನ್ ಸಿಕ್ಕಿದೆ. ಇನ್ನು ಇಷ್ಟು ದಿನಗಳ ಕಾಲ ದೇವಸ್ಥಾನಗಳಲ್ಲಿ ಬರೀ ಪೂಜೆಗೆ ಮಾತ್ರ ಅವಕಾಶ ಇತ್ತು. ಅದು ಪೂಜಾರಿಗಳು, ಅರ್ಚಕರು ಮಾತ್ರ ಭಾಗಿಯಾಗ್ತಾ ಇದ್ರು. ನಾಳೆಯಿಂದ ಭಕ್ತರೆಲ್ಲರೂ ಕೂಡ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಿದ್ಧತೆ ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿಯವರು? ಪೃಥ್ವಿರಾಜ್, ಅನ್ಲಾಕ್ 3.0ದಲ್ಲಿ ಈ ಬಾರಿ ಅಂದ್ರೆ ಕಳೆದ 1.5 ತಿಂಗಳಿಂದನೂ ಕೂಡ ಭಕ್ತರಿಗೆ ದೇಗುಲದ ಒಳಗಡೆ ಹೋಗಿ ದರ್ಶನ ಮಾಡಲಿಕ್ಕೆ ಅವಕಾಶವನ್ನ ನೀಡಿದ್ದಿಲ್ಲ. ಯಾಕಂದ್ರೆ ಕರೋನಾದ ಕೇಸಸ್ ಈಗಷ್ಟೇ ಹತೋಟಿಗೆ ಬರ್ತಿರೋ ಹಿನ್ನೆಲೆಯಲ್ಲಿ ನಾಳೆಯಿಂದ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಕಳೆದ 1.5 ತಿಂಗಳಿಂದನೂ ಕೂಡ ದೇಗುಲದಲ್ಲಿ ಯಾವುದೇ ರೀತಿಯಾಗಿ ಹೊರಗಡೆ ಸ್ವಚ್ಛತೆ ಕಾರ್ಯಗಳು ಆಗ್ತಾ ಇದ್ದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಸಿದ್ಧ ದೇವಸ್ಥಾನ ಬನಶಂಕರಿ ದೇವಾಲಯ, ಇಲ್ಲಿರುವಂತಹ ದೇಗುಲದ ಹೊರಭಾಗದಲ್ಲಿ ಪ್ರಮುಖ ದೇಗುಲ ಏನಿದೆ ಅದರ ಮುಂಭಾಗದಲ್ಲಿರುವಂತಹ ಧ್ವಜಸ್ತಂಭದಲ್ಲಿ ಈಗಾಗಲೇ ಸ್ವಚ್ಛತಾ ಸಿಬ್ಬಂದಿ ಎಲ್ಲರೂ ಕೂಡ ಕ್ಲೀನ್ ಮಾಡೋದು ಕಂಡು ಬರ್ತಾ ಇದೆ. ನಿನ್ನೆ ಸ್ಯಾನಿಟೈಸ್ ಎಲ್ಲದೂ ಕೂಡ ಮಾಡಿ ಕ್ಲೀನ್ ಮಾಡಿದ್ರು. ಇವತ್ತು ಕಸ ಮತ್ತು ನೀರಿನ ಮೂಲಕ ಸಿಂಪಡಣೆ ಮಾಡಿ ಎಲ್ಲದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಭಕ್ತರೆಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸುವಂತ ನಿರೀಕ್ಷೆ ಇದೆ. ಯಾಕಂದ್ರೆ 1.5 ತಿಂಗಳಿಂದನೂ ಕೂಡ ಯಾರಿಗೂ ಕೂಡ ಅಲೋ ಮಾಡಿದ್ದಿಲ್ಲ ಕರೋನಾ ಹಿನ್ನೆಲೆಯಲ್ಲಿ. ನಾಳೆಯಿಂದ ಅವಕಾಶ ನೀಡಿರೋದ್ರಿಂದಾಗಿ ಸೋಮವಾರದಿಂದಲೇ ಎಲ್ಲರೂ ಕೂಡ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಇಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲಿಕ್ಕೆ ಇರುವಂತ ಫುಟ್ ಮಾರ್ಕ್ಸ್ಗಳೇನಿದಾವೆ ಅವನ್ನ ಮತ್ತೆ ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾರೆ. ಅದಕ್ಕೂ ಮುಂಚಿತವಾಗಿ ಈ ಕಂಬಿಗಳು ಏನಿದಾವೆ ಇವುಗಳೆಲ್ಲವೂ ಕೂಡ ಕ್ಲೀನ್ ಮಾಡ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಕಳೆದ 1.5 ತಿಂಗಳಿಂದನೂ ಕೂಡ ಭಕ್ತರು ರಾಜ್ಯದ ವಿವಿಧ ಭಾಗದಲ್ಲಿರುವಂತಹ ಪ್ರಸಿದ್ಧ ದೇಗುಲಗಳೇನಿದ್ವು ಅವೆಲ್ಲವೂ ಕೂಡ ಬರೀ ಪೂಜೆಗಳಿಗೆ ಮಾತ್ರ, ಅಂದ್ರೆ ಒಳಗಡೆ ಪೂಜಾರಿಯವರು ಆಗಮಿಸಿ ಅಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು. ಅದು ಹೊರತುಪಡಿಸಿದಂತೆ ಭಕ್ತರಿಗೆ ಅವಕಾಶವನ್ನ ನೀಡಿದ್ದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ದೇಗುಲದ ಹೊರಭಾಗದಲ್ಲಿರುವಂತಹ ಪ್ರಾಂಗಣ ಇರ್ಬೋದು, ಗೇಟ್ ಇರ್ಬೋದು, ದೇಗುಲದ ಮೇಲ್ಭಾಗನೂ ಕೂಡ ಪ್ರಮುಖ ಮೇಲ್ಭಾಗದಲ್ಲೂ ಕೂಡ ಕ್ಲೀನ್ ಮಾಡ್ತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಬೆಂಗಳೂರಿನ ಬನಶಂಕರಿ ದೇಗುಲಕ್ಕೆ ಅದರಲ್ಲೂ ಕೂಡ ಮಂಗಳವಾರ ಮತ್ತು ಶುಕ್ರವಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ನಾಳೆ ಸೋಮವಾರ ಸಂಖ್ಯೆ ನೋಡಿಕೊಂಡು ಮಂಗಳವಾರಕ್ಕೆ ಹೇಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು, ಕರೋನಾ ಮಾರ್ಗಸೂಚಿಗಳನ್ನು ಕೂಡ ಈ ಕೇಸಸ್ ಕಡಿಮೆ ಆಗ್ತಿರ್ಬೋದು, ಆದ್ರೆ ಮಾರ್ಗಸೂಚಿಗಳನ್ನ ಸರ್ಕಾರ ಮಾಹಿತಿಯನ್ನು ನೀಡಿದೆ ಮತ್ತು ಸೂಚನೆಗಳು ನೀಡಿದೆ. ಅವುಗಳೆಲ್ಲವನ್ನು ಕೂಡ ಪಾಲನೆ ಮಾಡಬೇಕಾದಂತ ಸಿಚುವೇಶನ್ ಇರೋ ಕಾರಣಕ್ಕಾಗಿ ಇಲ್ಲಿ ಕ್ಲೀನಿಂಗ್ ನ ವ್ಯವಸ್ಥೆಯನ್ನು ಕೂಡ ನಿನ್ನೆಯಿಂದಲೇ ಆರಂಭ ಆಗಿದೆ. ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ಬೇರೆ ಬೇರೆ ದೇಗುಲಗಳಲ್ಲೂ ಕೂಡ ಸ್ವಚ್ಛತಾ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಸ್ಕಾನ್ ಟೆಂಪಲ್ ಇರ್ಬೋದು, ಗಾಳಿ ಆಂಜನೇಯ ದೇವಸ್ಥಾನ ಇರ್ಬೋದು, ಈಗ ಧ್ವಜಸ್ತಂಭದಲ್ಲಿರುವಂತ ಈ ಧ್ವಜಸ್ತಂಭಕ್ಕೆ ಕ್ಲೀನ್ ಮಾಡ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇರೋದು. ಬೆಂಗಳೂರಿನ ಬಹುತೇಕ ಪ್ರಸಿದ್ಧ ಮತ್ತು ಸಣ್ಣ ಪುಟ್ಟ ದೇವಸ್ಥಾನಗಳಿದ್ದಾವೆ. ಆ ಎಲ್ಲ ದೇವಸ್ಥಾನಗಳು ಕೂಡ ಸ್ವಚ್ಛತೆ ಕಾರ್ಯ ಇವತ್ತು ಭರದಿಂದ ಸಾಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.